ಇದನ್ನು ಹನಿಯಿಂದಲೇ ಇದೆಲ್ಲ ಸಿಂಗಾರದ ಭಾಗ ಇದೆ. ಇದು ಈ ಥರ ಈಗ ಇದ್ದರೂ ಈಗ ಒಂದು ದಿನ ಈಗ ನಾಳೆ ಎಲ್ಲ ಮಾಡಿ ಅವರು ಹೋಗುವಂಥದ್ದು. ಇದನ್ನು ಇಡೀ ಹನಿ ಅಂತ ಹೇಳ್ತಾರೆ. ಇದಕ್ಕೆ ಬೆಳ್ಳಿಯ ಉಲಾನಿ ಅಂತ ಕರೀತಾರೆ, ಬೆಳ್ಳಿಯ ಉಲಾನಿ. ಇಲ್ಲಿ ಒಂದು ಕೆಂಪಿನ ಬಟ್ಟೆ ಇದೆ, ಇದನ್ನು ಪಾಂಬೋಡಿ ಕುಂಟು ಅಂತ ಹೇಳ್ತಾರೆ. ಬಹುಶಃ ದೈವಾರಾಧನೆ ನಿಯಮದಲ್ಲಿರ್ಬೋದು. ನಮ್ಮ ಈಗ ಅನೇಕ ರಥಗಳಲ್ಲಿ ಬರುವಂಥ ರಕ್ತವು ಇವತ್ತಿನವರೆಗೂ ಬಣ್ಣ ಬದಲಾಗಲಿಲ್ಲ. ದೈವಕ್ಕೆ ಇರುವಂಥದ್ದು 4 ಬಣ್ಣ: ಕೆಂಪು, ಬಿಳಿ, ಹಳದಿ, ಕಪ್ಪು, 4 ಬಣ್ಣಗಳಿರುವಂಥದ್ದು. ಆ 4 ಬಣ್ಣಗಳಲ್ಲಿ ಇವತ್ತಿಗೂ ಯಾವುದೇ ಬದಲಾವಣೆ ಆದರೂ, ಈಗ ನೀವು ವೆಂಕಟರಮಣ ದೇವರ ರಥದ ಹಾಕುವಂಥ ಪಾಂಬೋಡಿ ಚಿಕ್ಕ ಬಟ್ಟೆಯು ಕೆಂಪು ಮತ್ತು ಬಿಳಿಯಿಂದಲೇ ಇದೆ. ಇಲ್ಲಿಯೂ ಬಿಳಿ ಮತ್ತು ಕೆಂಪು ಬಟ್ಟೆಗಳಿಂದ ಇದೆ. ಇದನ್ನು ಉಲಾನಿ ಅಂತ ಕರೀತಾರೆ. ಇದು ಇನ್ನೂ ಸಿಂಗಾರ ಆಗಬೇಕು, ಇದು ಹನಿ ಅಂತ ಕರೀತಾರೆ. ಹನಿ ಇದು ಹಾಳೆಯಿಂದ ಮಾಡ್ತಾರೆ, ಸಿರಿಯಿಂದ ಮಾಡ್ತಾರೆ. ಮತ್ತು ಈಗ ಉಲ್ಲಾಕುಳೆಲ್ಲ ಬಂದಾಗ ಅದಕ್ಕೆ ಬೆತ್ತ ಇಳಿಸುವುದು, ಬೆತ್ತದಲ್ಲಿ ಮಾಡುವಂಥದ್ದು ನಿಯಮಗಳಿದೆ. ಇದನ್ನು ಅಟ್ಟೆ ಅಂತ ಕರೀತಾರೆ. ಇದಕ್ಕೆ ಭಾರಿ ವಿಶೇಷ ಮಹತ್ವ ಇದೆ. ಬಹುಶಃ ಇದಕ್ಕೆ ಈ ಅಟ್ಟೆ ಮತ್ತು ಈ ನಡು ತಲಕೆಗೆ ಅಂದರೆ ಇದಕ್ಕೆ ಬಹುಶಃ ಪಕುರ್ನ ಸಮಯವೂ ಆಗಿರ್ಬೋದಾ ಇದಕ್ಕೆ. ಯಾಕೆಂದರೆ ಅನೇಕ ಕಡೆ ಕಟ್ಟುವಾಗ ದೈವಾರಾಧನೆ 2 ವಿಚಾರ ಇದೆ. ಒಂದು, ಅವರು ಇಲ್ಲಿ ಕಟ್ಟುವಾಗ ಅವರಿಗೆ ಆಶೀರ್ವಾದ ಸಿಕ್ಕುವುದಂತ ಹೇಳಿದರೆ ತೆರಿಗೆ ಕೊಡುವುದಂತ. ಈಗ ಒಬ್ಬರಿಂದ ಒಬ್ಬರು ಕಟ್ಟಬೇಕಿದ್ರೆ ಅವರ ತಲೆಯನ್ನು ಇದು ಕಟ್ಟಿ ಅರದಲ್ಲಿ ಕೂತ್ಕೊಳ್ಳುವ ಮುಂಚೆ ಒಂದು ತೆರಿಗೆ ಇಟ್ಟು ಅದರಲ್ಲಿ ಕೆಂಪಿನ ಬಟ್ಟೆ ಇರ್ತಾರೆ. ಆ ಹಿರಿಯರಿಂದ ಇರುವ ಒಂದು ಆ ತೆರಿಗೆಯನ್ನು ಕೊಡುವುದು, ಆ ತೆರಿಗೆಯಲ್ಲಿ ಕೂತ್ಕೊಳ್ಳುವಂಥದ್ದೆಲ್ಲ ನಿಯಮ ಇರೋದು. ಇದನ್ನು ಹನಿ ಅಂತ ಕರೀತಾರೆ. ಇಲ್ಲಿ ಇರುವಂಥದ್ದು ಇದನ್ನು ದಂಡೆಮಾಲೆ ಅಂತ ಕರೀತಾರೆ. ದಂಡೆಮಾಲೆ ಇದು ನೋಡಿ, ಇದು ದಂಡೆಮಾಲೆ, ಇದು ದಂಡೆಮಾಲೆ, ಇದು ದಂಡೆಮಾಲೆ, ಇದು ದಂಡೆಮಾಲೆ, ಇದನ್ನು ಟೋಟಲ್ ಉಲಾನಿ. ಅದು ದೊಡ್ಡ ಹನಿ ಆದರೆ ಅದರ ಒಳಗೆ ಬರುವಂಥದ್ದು ಉಲಾನಿ. ಇಲ್ಲಿ ಏನಂತ ಹೇಳಿದ್ರೆ ದೈವಗಳ ನಿಯಮ ಹೇಗಿರ್ತದೆ ಅಂತ ಹೇಳಿದರೆ, ಒಂಜಿ ಬಣ್ಣೋಡು ಮೂಜಿ ನೇಮ, ಒಂಜಿ ಪಡಿಯರಿಟ್ಟು 4 ನೇಮ ಮೂಜಿ ನೇಮ. ಅಂದರೆ ಒಂದು ಬಣ್ಣ ಹಾಕಿದಾಗ 3 ನೇಮಗಳಿದೆ. ಅಂದರೆ ಪ್ರಧಾನ ದೈವಗಳು ಈಗ ಉಳ್ಳಾಲ್ತಿಯಲ್ಲಿ ಪ್ರಧಾನ ಹನಿ ದೊಡ್ಡದಾಗಿ ಹನಿ ಇರ್ತದೆ. ಅದರ ನಂತರ ಮಲರಾಯನಿಗೆ ಬರುವಾಗ ಆ ದೊಡ್ಡ ಹನಿಯನ್ನು ತೆಗೆದು ಈ ಉಲಾನಿಯಲ್ಲಿ ಮಲರಾಯನಿಗೆ ಆಗ್ತದೆ. ಅದರ ನಂತರ ಇಲ್ಲಿ ಬರುವಾಗ, ಈಗ ಇಲ್ಲಿ ಮೊದಲು ಈಗ ಮಲರಾಯನಿಗೆ ಬಂದರೆ ಮತ್ತಿನ ಪಿಲ್ಚಂಡಿಗೆ ಬರುವಾಗ ಈ ಹನಿಯಲ್ಲಿ ಬರ್ತದೆ. ಅಲ್ಲಿಯೂ ಅದಕ್ಕೊಬ್ಬರು ಸ್ಥಾನಮಾನಗಳಿರ್ತದೆ ದೈವಗಳಿಗೆ. ಈಗ ಉದಾಹರಣೆಗೆ ಹಿಡಿಯುವಂಥ ಜೀಟಿಗೆಗಳಿದೆ, ಆ ಜೀಟಿಗೆಗೂ ಅದರದೇ ಸ್ಥಾನಮಾನ ಇದೆ. ಈಗ ಉಳ್ಳಾಲ್ತಿಗೆ ಪಂಚಜೀಟಿಗೆ ಇರ್ತದೆ, ಇಲ್ಲಿ ಬರುವಾಗ ಅದು ಪಂಚಜೀಟಿಗೆ ಇರುವುದಿಲ್ಲ. ಅಂದರೆ ಆ ಸ್ಥಾನಮಾನ ಪ್ರಧಾನ ಇದಕ್ಕೆ ಬರುವಾಗ ಆ ಸ್ಥಾನಮಾನಗಳೆಲ್ಲ ಇರ್ತದೆ.